ಆತ್ಮರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಯುಗ ಪ್ರಾರಂಭ ಆಗಿದೆ. ಕರ್ನಾಟಕದ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಕಳೆದುಕೊಂಡ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ 60% ಯುವಜನಾಂಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ರಾಷ್ಟ್ರೀಯ ನಾಯಕರ ಕಡೆ ಎದುರು ನೋಡ್ತಾ ಇದ್ರು. ಬಸವಣ್ಣನ ನಾಡಿನಲ್ಲಿ ರಾಷ್ಟ್ರ ಭಕ್ತರ ಪಕ್ಷವನ್ನು ಕಟ್ಟುವ ಸರ್ವಸಮ್ಮತವಾದಂತ ಶಕ್ತಿಯುತವಾದಂತ ಯುವ ನಾಯಕ ನಮಗೆ ಬೇಕು ಅಂತ ಹೇಳಿ ಕರ್ನಾಟಕದ ಯುವ ಜನಾಂಗ ರಾಷ್ಟ್ರೀಯ ನಾಯಕರ ಕಡೆ ನೋಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರಜಿ ಅವರನ್ನ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಮಾಡೋದರ ಮುಖಾಂತರ ಕರ್ನಾಟಕದ ಯುವ ಜನಾಂಗದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ನವ ಚೈತನ್ಯವನ್ನು ತುಂಬುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಲಡ್ಡಾಜಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡೋಣ. ಬಂಧುಗಳೇ, ಇವತ್ತು ಈ ದೇಶದ ರಾಜಕೀಯ ಇತಿಹಾಸವನ್ನು ಸೂಕ್ಷ್ಮ ಗಮನಿಸ್ತಾ ಬನ್ನಿ. ಉತ್ತರ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಡೆ ಮಧ್ಯಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಗಮನಿಸ್ತಾ ಬನ್ನಿ. ಮುಂದಿನ ದಿನಮಾನಗಳಲ್ಲಿ ಈ ರಾಷ್ಟ್ರ ನಿರ್ಮಾಣಕ್ಕಾಗಿ, ದೇಶದ ನಿರ್ಮಾಣಕ್ಕಾಗಿ 55 ವರ್ಷದ ಒಳಗಿರ್ತಕ್ಕಂಥ ಯುವಕರನ್ನೇ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ತೀರ್ಮಾನ ತೆಗೆದುಕೊಳ್ಳುವ ಮುಖಾಂತರ ಯುವಕರ ಕೈಗೆ ಈ ದೇಶದ ಈ ರಾಜ್ಯದ ಚುಕ್ಕಾಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಂಧುಗಳೇ, ಸನ್ಮಾನ್ಯ ವಿಜೇಂದ್ರಜಿ ಅವರು ಕೇವಲ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಮಾಡಿಲ್ಲ. ಬಂಧುಗಳೇ, ಸನ್ಮಾನ್ಯ ವಿಜೇಂದ್ರಜಿ ಅವರು ಯುವಕರಾಗಿದ್ದಾಗಲೇ ಬೆಂಗಳೂರು ಜಿಲ್ಲೆಯ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯದ ಉಪಾಧ್ಯಕ್ಷರಾಗಿ ಪ್ರತಿ ಜಿಲ್ಲೆಗೆ ತೆರಳಿ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಯುವ ನಾಯಕ ಸನ್ಮಾನ್ಯ ವಿಜೇಂದ್ರಜಿ ಅವರು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಬಂಧುಗಳೇ, ಹಿ ಈಸ್ ಅ ಟೆಸ್ಟೆಡ್ ಲೀಡರ್. ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಬರಬೇಕು ಅಂತ ಹೇಳಿ 2018ರಲ್ಲಿ ಚುನಾವಣೆ ಆಯಿತು. ನಮಗೆ 13 ಸೀಟ್ಗಳ ಕಮ್ಮಿ ಬಿತ್ತು. 13 ಸೀಟ್ಗಳ ಕಮ್ಮಿ ಬಿದ್ದಂತ ಸಂದರ್ಭದಲ್ಲಿ ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು. ಆದರೆ ಅಂಕಗಣಿತದಲ್ಲಿ ಕೇವಲ 13 ಸೀಟುಗಳು ಕಮ್ಮಿ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯದ ನಿಜವಾದ ಚಾಣಕ್ಯನಾಗಿ ಹಿನ್ನೆಲೆಯಾಗಿ ನಿಂತ್ಕೊಂಡು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ 6.5 ಕೋಟಿ ಕನ್ನಡಿಗರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ರಾಜ್ಯದ ಜನರ ಆಸೆಯನ್ನು ನಿರಾಸೆ ಮಾಡಬಾರದು ಅಂತ ಹೇಳಿ ಹಿನ್ನೆಲೆಯಲ್ಲಿ ನಿಂತ್ಕೊಂಡು 17 ಜನ ಶಾಸಕರನ್ನ ಸಂಘಟಿಸಿ ಭಾರತೀಯ ಜನತಾ ಪಕ್ಷನ ಅಧಿಕಾರಕ್ಕೆ ತಂದಿರತಕ್ಕಂತ ಕರ್ನಾಟಕದ ನಿಜವಾದ ಚಾಣಕ್ಯ ಅದು ವಿಜೇಂದ್ರ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಅಷ್ಟೇ ಅಲ್ಲ, ಯಾವ 17 ಜನ ಶಾಸಕರು ರಾಜೀನಾಮೆ ಕೊಟ್ಟು ಏನು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ರು, ಕರ್ನಾಟಕದಲ್ಲಿ ಬಹಳ ದೊಡ್ಡ ಸವಾಲಿತ್ತು.
17 ಜನ ಶಾಸಕರನ್ನ ಮತ್ತೆ ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು. ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದಂತ ಯಡಿಯೂರಪ್ಪನವರ ಜೊತೆಯಾಗಿ ಸನ್ಮಾನ್ಯ ವಿಜೇಂದ್ರಜಿಯವರ ಸವಾಲನ್ನು ಸ್ವೀಕಾರ ಮಾಡಿ 17ರಲ್ಲಿ 15 ಸೀಟ್ಗಳನ್ನು ಗೆಲ್ಲುವುದರ ಮುಖಾಂತರ ಅವರ ನಾಯಕತ್ವದ ಗುಣವನ್ನ ಕರ್ನಾಟಕದ ಜನಕ್ಕೆ ಅವರ ಒಂದು ತಾಳ್ಮೆ, ಅವರ ಒಂದು ಜಾಣ್ಮೆ, ಅವರ ಸಂಘಟನಾ ಶಕ್ತಿಯನ್ನ ಈ ರಾಜ್ಯದ ಜನಕ್ಕೆ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥ ಯುವ ನಾಯಕ ಅದು ಸನ್ಮಾನ್ಯ ವಿಜೇಂದ್ರಜಿಯವರು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾಕಂದ್ರೆ ಅನೇಕ ನಾಯಕರು ಮಾತನಾಡಬೇಕಾಗಿದೆ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ಮಂಡ್ಯ ಜಿಲ್ಲೆಯ KR ಪೇಟೆನಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆ ಇರಲಿಲ್ಲ, ಯಾವುದೇ ಒಂದು ಬೂತ್ನಲ್ಲಿ, ಯಾವುದೇ ಒಂದು ಗ್ರಾಮ ಪಂಚಾಯತಿನಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ. ಅದೇ ರೀತಿಯಾಗಿ ಯಾವೊಂದು ಹಿರಿಯೂರಿನ ಚುನಾವಣೆ ನಡೀತು, ಸಿರಾದ ಚುನಾವಣೆ ನಡೀತು. ಚುನಾವಣೆ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಒಂದೇ ಒಂದು ಗ್ರಾಮ ಪಂಚಾಯತಿನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ. ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ತುಂಬಬೇಕಾಗಿದೆ, ಚುನಾವಣೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕದ ಉಪಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ನಿಜವಾದ ಚಾಣಕ್ಯ ಯಾರು ಅಂದ್ರೆ ಅದು ಸನ್ಮಾನ್ಯ ವಿಜೇಂದ್ರಜಿಯವರು, ಅದು ನಮ್ಮ ರಾಜ್ಯದ ಅಧ್ಯಕ್ಷರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅಧ್ಯಕ್ಷ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲ ಯುವ ಬಾಂಧವರು ಯಾವುದೇ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಕರ್ನಾಟಕದ ರಾಜಕಾರಣ ಒಂದ್ಸಾರಿ ತಿರುಗಿ ನೋಡಿ. ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ವಯಸ್ಸಾಗಿದೆ, ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿಯಾಗಿ JDS ನಾಯಕರು ತೆಗೆದುಕೊಳ್ಳಿ. ಎಲ್ಲ ಹಿರಿಯ ನಾಯಕರು ಇವತ್ತು ಯಾವುದೇ ಪಕ್ಷದಲ್ಲಿ ಯುವಕರ ನಾಯಕತ್ವವಿಲ್ಲ. ಒಂದೇ ಒಂದು ಪಕ್ಷ, ಅದು ಭಾರತೀಯ ಜನತಾ ಪಕ್ಷ. ಯುವಕರ ನಾಯಕತ್ವವನ್ನ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ವಿಜೇಂದ್ರಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ 140 ಸ್ಥಾನಗಳನ್ನು ವಿಧಾನಸಭೆಯಲ್ಲಿ ಗೆಲ್ತೇವೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದಂತ ಜಿಗ್ಜಿನಿಗ್ ಸಾಹೇಬ್ರ ನೇತೃತ್ವ, ಉಳಿದಂತೆ ಎಲ್ಲ ನಮ್ಮ ನಾಯಕರು ಇಲ್ಲಿ ಕೂತಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾದಿಯಾಗಿ ನಮ್ಮೆಲ್ಲ ಮಾಜಿ ಶಾಸಕರು ಇರ್ಬೋದು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿರ್ಬೋದು, ಜಿಲ್ಲೆಯ ಅಧ್ಯಕ್ಷರಿರ್ಬೋದು, ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು, ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಶಕ್ತಿಯುತವಾಗಿ ಸಂಘಟನಾತ್ಮಕ ಹೋರಾಟ ಮಾಡಿದ್ರೆ ನಾವೆಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಗೆಲ್ತಕ್ಕಂಥ ಶಕ್ತಿ ನಮ್ಮೆಲ್ಲರಿಗೂ ಇದೆ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ. ಭಾರತೀಯ ಜನತಾ ಪಕ್ಷಕ್ಕೆ ನಾಯಕರು ಮುಖ್ಯ ಅಲ್ಲ, ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥದ್ದನ್ನ ಇವತ್ತೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಸಾಬೀತು ಮಾಡಿ ತೋರಿಸಿದ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಉಳಿದಂತ ವಿಷಯಗಳನ್ನ ನಮ್ಮ ನಾಯಕರು ಮಾತನಾಡ್ತಾರೆ. ಅನೇಕ ವಿಚಾರಗಳನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಹಳ್ಳಿಗೆ ಬರ್ತೇವೆ. ನಿಮ್ಗೆಲ್ಲರಿಗೂ ಕೂಡ ಜೊತೆಗೆ ತಗೊಂಡು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವನಾರವ ನೆನೆದಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಕೂಡ ಒಂದಾಗಿ ಪಕ್ಷ ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನು ಇವತ್ತು ಜಿಲ್ಲೆಗೆ ಬಂದಿದ್ದಾರೆ, ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಏನು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಎಲ್ಲಿ ಒಂದ್ಸಾರಿ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ.